शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजानन पद्मार्को गजानन मकर्निजो अनेकदन्तो भक्तानो एकदन्तमुपात्मके एकदन्त स्वात्मके नमो नमो गुरु राजा ओम नमो नमो लिंग राजा ओम नमो नमो गुरु राजा ओम नमो नमो लिंग राजा सदा शिव निन्न पदांबुजवनु विधೇಯತೆಯಿಂದ ಭಜಿಸುವೆವು ನಿನ್ನ ಪದಾಂಬುಜವನ್ನು ವಿಧೇಯತೆಯಿಂದ ಭಜಿಸುವೆವು ಮುರವೈರಿ ಮರುರಿ ಕರುಣೆಯ ದಯ ತೋರಿ ಮುರವೈರಿಯ ಶೌರಿ ಕರುಣೆಯ ದಯ ತೋರಿ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಓಂ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಅಸಂಗ ಬಾಲ ದಯಾನಿಧಿ ಪಾನವಶೀಲ ಕೃಪಾನಿಧಿ ದೀನರ ಪಾಲ ದಯಾನಿಧಿ ದಾನವಶೀಲ ಕೃಪಾನಿಧಿ ಪವಕುತರ ಜ್ಯೋತಿ ಜ್ಯೋತಿ ದಾನಿಯ ಬೆಳಗಿಸು ಬೃಹಸ್ಪತಿ ಜ್ಞಾನಿ ಪವಕುತರ ಜಿಂತ ಜ್ಯೋತಿ ಜ್ಯೋತಿಯ ಬೆಳಗಿಸು ಜಗತ್ಪತಿ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಓಂ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಅಸಮಾನ್ಯ ಯಶವನಿ ಗೊನೆ ನೀಡೆಂದು ಅಸಮಾನ್ಯ ನಿನ್ನ ಯಶವನಿ ಗಲೆ ನೀಡೆಂದು ನಿಶಿ ಆಗಲು ನಿನ್ನ ಭಜಿಸುತ್ತಲಿರುವೆ ನಿಶಿ ಸರ್ವ ಸುಂದರ ನಾಗಲ ಪುರಿ ಬಸ ನಿಶಿ ಆಗಲು ನಿನ್ನ ಭಜಿಸುತ್ತಲಿರುವೆ ಶಶಿಗರ ಸುಂದರ ನಾಗಲ ಪುರವಸ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಓಂ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಓಂ ನಮೋ ನಮೋ ಗುರು ರಾಜ ಓಂ ನಮೋ ನಮೋ ಲಿಂಗ ರಾಜ ಓಂ ನಮೋ ನಮೋ ಗುರು ರಾಜ ಗುರು ರಾಜ ಗುರು ರಾಜ ಶ್ರೀಲಿಂಗರಾಜ ಕೃಪಾಭೂಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ತೇಜಸ್ವಿಲಿಂಗ ಮಹಾಸ್ವಾಮಿಗಳವರಿಗೆ ಬರೋ ಭಾರತ್ ಮಾತಾ ಕಿ ವಂದೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹಿಮಗಿರಿ ತನಯೇ ಹೇ ಮಹತೆ ಹಿಮಗಿರಿ ತನಯೇ ಹೇ ಮಹತೆ ಅಮ್ಮ ಈಶ್ವರ
ईश्वरी श्री ललिते मम हिमगिरि तनये हे मलते रमावाणी संसेविता सकले रमावाणी संसेविता सकले राजा राजेश्वरी राजा राजेश्वरी राम सहोदरी सनि सनि सगग सनि 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 सगा सनि 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 पनि सा मम गग सनि नि पनि नि मम पग मम पग मम पनि सनि मम पनि हिमगिरि तनये हे मलते अम्बा ईश्वरी श्री ललिते मम हिमगिरि तनये हे मलते रमावाणी संसेविता सकले रमावाणी संसेविता सकले राजा राजेश्वरी राम सहोदरी राजा राजेश्वरी राम सहोदरी सगग सनि 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 सगा सनि 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 पनि सा हिमगिरि तनये हे मलते अम्बा ईश्वरी श्री ललिते मम हिमगिरि तनये हे मलते पाशांकुशेषु दंडहरे अम्बा पाशांकुशेषु दंडहरे अम्बा भारतात् परे लिया भक्तपुरे पाशांकुशेषु दंडहरे अम्बा भारतात् परे लिया भक्तपुरे आशांबरे आशांबरे हरिकेश निवासे आशांबरे हरिकेश निवासे सनि सनि आशांबरे हरिकेश निवासे आनंद रूपे आनंद रूपे अमित प्रतापे सनि सनि पम पम गम गम पनि पम पनि निसा सगग सनि 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 नि पम पम गम गम पनि पम पनि निसा सगा सनि सनि पनि पम पम पनि पम गम पनि सा मम गग सनि नि पम पनि नि मम पम गम
ಪ ಸ ಗ ಮ ಪ ದಾನಿ ಪ ಮ ಗ ಮ ಪ ನಿ ಹಿಮಗಿರಿ ತನಯೇ ಹೇಮಲತೆ ಅಂಬಾ ಈಶ್ವರಿ ಶ್ರೀ ಲಲಿತೆ ಮಾಮವ ಹಿಮಗಿರಿ ತನಯೇ ಹೇಮಲತೆ 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 ಹೇಮಲತೆ. ಶಟಸ್ಥಲ ಬ್ರಹ್ಮ ಶ್ರೀ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶಟಸ್ಥಲ ಬ್ರಹ್ಮ ಮಹಂತ ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯರ ನೇತೃತ್ವದಲ್ಲಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಪ್ರಸ್ತುತ ಪಡಿಸಲಾಗುತ್ತಿದೆ. ದಯಾಮಯನಾದ ಭಗವಂತನ ಲೀಲಾಮೃತವನ್ನು ಪಾನ ಮಾಡಲು ತವಕದಿಂದ ಆಗಮಿಸಿ ಇಲ್ಲಿ ನೆರೆದಿರುವ ಕಲಾಭಿಮಾನಿಗಳೇ, ಕಲ್ಪ ತರುವಂತೆ ಶೋಭಾಯಮಾನವಾಗಿ ಆಸೀನರಾಗಿರುವ ಕಲಾವಿದರೇ, ಸಂಗೀತ ಸಾಹಿತ್ಯ ನಾಟಕದ ಅಭಿಮಾನಿಗಳೇ, ಚಿನ್ನದ ನಾಡಿನ ಕನ್ನಡ ಕಲಾಪುತ್ರರೇ, ಈ ಜಮದಗ್ನಿ ತಪೋಭೂಮಿಯ ಪ್ರಕೃತಿ ಸೌಂದರ್ಯ ತಾಣವಾದ ನಾಗಲಾಪುರ ಸಂಸ್ಥಾನ ಮಠದ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಲಿಂಗರಾಜ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಶ್ರೀ ಕ್ಷೇತ್ರದ ಇತಿಹಾಸದಂತೆ ಪ್ರದರ್ಶಿಸಲು ಸದರಿ ತಂಡವು ಸಿದ್ಧರಾಗಿದ್ದು, ಇದರಲ್ಲಿ ಬರಬಹುದಾದ ಸಣ್ಣ ಪುಟ್ಟ ಲೋಪದೋಷಗಳನ್ನು ತಮ್ಮ ಅಂತರಂಗದಲ್ಲಿ ಅಡಗಿಸಿಕೊಂಡು ಹಂಸ ಪಕ್ಷಿ ನ್ಯಾಯದಂತೆ ಪರಿಗ್ರಹಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮೆಲ್ಲರಲ್ಲೂ ಭಿನ್ನವಿಸಿಕೊಳ್ಳುತ್ತೇನೆ. ಎಲ್ಲಿ ನನ್ನ ನಾಟ್ಯ ಇನ್ನೂ ಬರಲಿಲ್ಲಬೇಕೆ? ನನ್ನ ಸಂಗಾತಿ ಇನ್ನೂ ಬರಲಿಲ್ಲಬೇಕೆ? ರವಿಚಾರಿದ ಭಾಷಿ ಮೋಡಿದ ಶಶಿ ಮೋಡಿದ ಗಾಳಿಯಲ್ಲಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ.
ಪೌರಾಣಿಕ ನಾಟಕದಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳಾದ ಶ್ರೀಕೃಷ್ಣ ಪರಮಾತ್ಮನ ಧರ್ಮ ಸಂದೇಶದೊಂದಿಗೆ ಮಾತಾಪಿತೃ ಪರಿಪಾಲಕರು ಗಂಗಾಪುತ್ರ ಭೀಷ್ಮ ಪಿತಾಮಹರ ಪರಿಶ್ರಮ, ಸಾಧನೆ ಹಾಗೂ ಜವಾಬ್ದಾರಿ, ಧೃತರಾಷ್ಟ್ರನ ಪುತ್ರ ವ್ಯಾಮೋಹ, ದ್ರೋಣಾಚಾರ್ಯರ ಪ್ರಾಮಾಣಿಕ ವಿದ್ಯಾದಾನ, ಧರ್ಮರಾಯನ ಧರ್ಮನಿಷ್ಠೆ, ಭೀಮನ ಪೌರುಷ ಹಾಗೂ ಸೋದರನಿಷ್ಠೆ, ಸಕಲ ಬಿಲ್ವಿದ್ಯಾ ಪಾರಂಗತನಾದ ಮಧ್ಯಮ ಪಾಂಡವ ಅರ್ಜುನನ ಸ್ವಾಮಿನಿಷ್ಠೆ, ಕರ್ಣನ ಸ್ನೇಹ ಸಂದಿಗ್ಧತೆ, ಕುರುವಂಶದ ಕೌರವೇಶ್ವರ ಹಸ್ತಿನಾಪುರದ ಯುವರಾಜ, ಸುಯೋಧನ ಸಾರ್ವಭೌಮ, ದುರ್ಯೋಧನನ ಪರಾಕ್ರಮ, ದುಶ್ಯಾಸನನ ದುಸ್ಸಾಹಸ, ಶಕುನಿಯ ಕುತಂತ್ರ, ಚಕ್ರವ್ಯೂಹ ಭೇದಿಸಿದ ವೀರ ಅಭಿಮನ್ಯುವಿನ ಪರಾಕ್ರಮ, ಹೀಗೆ ದಾಯಾದಿ ಕಲಹವನ್ನು ತಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಧರ್ಮೋ ರಕ್ಷತಿ ರಕ್ಷಿತಃ ಎಂಬಂತೆ ಧರ್ಮವು ಶಾಶ್ವತವಾಗಿ ಉಳಿಯುವುದು, ಅಧರ್ಮವು ಅಳಿಸಿ ಹೋಗುವುದು. ಗೌರವಾನ್ವಿತ ಕಲಾಭಿಮಾನಿಗಳೇ, ಈ ಪೌರಾಣಿಕ ನಾಟಕವನ್ನು ವೀಕ್ಷಿಸಿ, ಆನಂದಿಸಿ, ಪರಿಗ್ರಹಿಸಿ, ಪ್ರೋತ್ಸಾಹಿಸಿ. ವಿಶೇಷವಾಗಿ ಈ ಪೌರಾಣಿಕ ನಾಟಕದಲ್ಲಿ ಬರುವ ಪ್ರಮುಖ ಗೀತೆಗಳ ರಚನಾಕಾರರು ಇದೇ ಗ್ರಾಮದ ದಿವಂಗತ ವೀರಭದ್ರ ಶಾಸ್ತ್ರಿಗಳು, ಖ್ಯಾತ ನಾಟಕದ ನಿರ್ದೇಶಕರು, ಹರಿಕಥಾ ವಿದ್ವಾನರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರು ಆಗಿರುತ್ತಾರೆ. ಶ್ರೀಯುತರಿಗೆ ಅರ್ಪಿಸುತ್ತಾ, ಆತ್ಮೀಯ ಕಲಾರಸಿಕರೇ, ಈ ಪೌರಾಣಿಕ ನಾಟಕವನ್ನು ವೀಕ್ಷಿಸಿ, ಆನಂದಿಸಿ, ಪರಿಗ್ರಹಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಸದಾ ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನಿನ್ನಲೆ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ತುಂಬಿಗಳಂತೆ, ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ತುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂಬಿರಿದಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನಡೆಯುತ್ತಿರೆ ನಾಟ್ಯದಂತೆ, ರತಿಯೇ ಧರಗಿಳಿದಂತೆ, ಈ ಅಂದಕ್ಕೆ ಸೋತೆನೋ ಸೋತೆ ನಾನು, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಿನ್ನಲಿ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಕಣ್ಣುಗಳು ಬೇಗದಂತೆ, ತುಂಬಿಗಳು ನಾಚುವಂತೆ, ಪ್ರಾಣೇಶ್ವರ ಮೋಡಗಳು ತಾಳದಂತೆ, ಮಿಂಚುಗಳು
ಕವಿತೆ ಹಾಡುವೆ ಸದಾ ನನ್ನಲೇ ಒಲವಿನ ಬಯಕೆ ತುಂಬುವೆ ಸದಾ ನನ್ನಲೇ ಪ್ರಣಯದ ಕವಿತೆ ಹಾಡುವೆ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನಿನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ರೋಮಾಂಚನ ಪ್ರಿಯಾ ಮೋದ ರೋಮಾಂಚನ ಈ ಸವಿಯ ಮೋದ ನನ್ನ ಮನದಾಸೆ ನೆರವೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ನನ್ನ ಮನದಾಸೆ ನೆರವೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನಾದ ಈ ಸವಿಯ ಮೋದ ಸರಿಗಮ ಸ್ವರದಲ್ಲಿ ಸಂಗೀತದಂತೆ ಹಾಡುವೆ ನಾನು ಸುಮಧುರದ ಗೀತೆ ಸಂಗೀತದಂತೆ ಹಾಡುವೆ ನಾನು ಸುಮಧುರದ ಗೀತೆ ನನ್ನ ಮನದಾಸೆ ನೆರವೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ನನ್ನ ಮನದಾಸೆ ನೆರವೇರಿತೀಗ ನನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನ ಈ ಸವಿಯ ಮೋದ ಮೋಡಣದ ಬಾಲರವಿ ಕದವು ತೆರೆಯುತ್ತಿರೆ ಆಕಾಶ ಕೆಂಪಾಗಿ ಭುವಿಯೆಲ್ಲ ರಂಗಾಗಿ ನಲಿಯುತ್ತ ಕುಣಿಯುತ್ತ ಬರುತ್ತಿರಲು ಸೇ ಮರೆಯಾದಳು ಸೇ ಬಾನಿನ ಅಂಚಿಂದ ಬಂದಿದೆ ಬಳೆ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯ ರಾಗ ಹಾಡುವೆ ಬಾನಿನ ಅಂಚಿಂದ ಬಂದಿದೆ ಬಳೆ ನಿಂದೆ
ಮಾಮರ ಕೀರ್ತನ ಕೋಗಿಲೆ ಕೀರ್ತನ ರಾಧ ಎಲ್ಲಿಹೆನೋ ಕೃಷ್ಣ ವಾಸುದೇವ ಬಾಮಿನಿ ರುಕ್ಮಿಣಿ ಪಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಬಾಮಿನಿ ರುಕ್ಮಿಣಿ ಪಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ
ಪಾಮಿನಿ ರೂಪಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ತವ ಶ್ರೀ ಸುರ ಶಿರ ನವರಾಗಲೀಲ ರುಕ್ಮಿಣಿ ನವ ಶ್ರೀ ಸುರ ಶಿರ ನವರಾಗಲೀಲ ನೂತನ ಪ್ರೇಮ ಮೋಗ ಭಾವ ನೂತನ ಪ್ರೇಮ ಮೋಗ ಭಾವ ಪಾಮಿನಿ ರುಕ್ಮಿಣಿ ಸ್ವಾಗತ 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 ರುಕ್ಮಿಣಿ ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ ದೇವ ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ಕುಲಪುರೋಹಿತನಾದ ಧೌಮ್ಯನನ್ನು ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮರ್ಥಿಸಲಿಲ್ಲ. ರುಕ್ಮಿಣಿ, ಯುದ್ಧವು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಮ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಗೆ ಕುಸುಮ ಶಯನದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಲ್ಲಿ ಹಗಲ ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತ್ತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯವು ನರ್ತು ಸಹಜ. ಏಳು ಶಿಶುಪಾಲಾದಿ ದಾನವನ್ನು ಸಮರ್ಸಿದ ಆ ನಿಮ್ಮ ಕೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳು ಜನ್ಮಿಸುವರು, ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು ಪ್ರಭು. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಹೊರಗದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ಒತ್ತಿಲಿನ ದಾಟದಿರಲು ಒಂದು ಅನುಕೂಲವಾದ ಕಾರಣವಿದರಂತಾಯಿತು. ವಾಸುದೇವ, ರುಕ್ಮಿಣಿ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ಅರಿತೇನು. ಆದರೆ ಇದು ಪರ್ಯಾಸವಲ್ಲ ತಾನೆ? ಪರ್ಯಾಸವಲ್ಲ ರುಕ್ಮಿಣಿ. ಗೋಪಾಂಗ ನೀರಿದ ಪರಿವೇಷ್ಟನಾಗಿ ಮಧುರ ವೇಣಗಾನದಿಂದ
ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವುದು. ನಾನು ನಿರಸ್ತನು. ಆದರೆ ರುಕ್ಮಿಣಿ, ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾದ ಕ್ಷೇತ್ರಿ ವೀರರನ್ನು ನಾನು ಅಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರುವಲ್ಲೆನೆಂಬುದನ್ನು ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ದೈವದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆ. ಪರಮಾತ್ಮ ರುಕ್ಮಿಣಿ, ನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ. ಪರಮಾತ್ಮನ ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆನಿದು. ದುಷ್ಟ ಶಿಕ್ಷಕ ರಕ್ಷಕ ಲೋಕಮಾನಕನು ನೀನಾಗಿ. ದುಷ್ಟ ಶಿಕ್ಷಕ ರಕ್ಷಕ ಲೋಕಪಾಲಕನು ನೀನಾಗಿ. ದರೆಕಾಯ್ದು ಕೊಲೆಯ ಜನರ ಏಕಿ ಸಮರವು, ಏಕಿ ಸಮರವು. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲೆತ್ನಿಸದು. ಏಕಿ ಸಮರವು, ಏಕಿ ಸಮರವು. ಧರೆಯ ದುರಿತವನ್ನು ಪರಿಹರಿಸಲ್ ಈ ಲೋಕದಿ ಜನಶೀನೇ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲ್ ಈ ಲೋಕದಿ ಜನಶೀನೇ ಪ್ರಿಯೇ. ದೋಷ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ದೋಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ನೆರೆಕಾಯ್ದು ಬರವೆ ಜನರ ಏಕೆ ಚಿಂತನೆ, ಏಕೆ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕೆ ಚಿಂತನೆ, ಏಕೆ ಚಿಂತನೆ. ಇಂಥ ಅಪೂರ್ವ ಸಾಧನೆಯ ಉದ್ದೇಶವೇನು
ಪರಮಾತ್ಮ. ರುಕ್ಮಿಣಿ, ಸ್ವಾಮಿ. ದುಷ್ಟ ಶಿಕ್ಷಣೆ, ಶಿಷ್ಯ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಯೌವನ ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನು ಕನಸಾಗಿ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವನು. ಇನ್ನು ನೀನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ಪರಮಾತ್ಮ. ಸ್ವಾಮಿಯು ಮಲಗಿರುವರು. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. ಪಾಂಡವರ ಸಿದ್ಧಗೊಂಡಿಗ ಯುದ್ಧ ಸೋದೆಯ ಶೀಘ್ರಗೊಳಿಸಲು ಪಾಂಡವರ ಸಿದ್ಧಗೊಂಡಿಗ ಯುದ್ಧ ಸೋದೆಯ ಶೀಘ್ರಗೊಳಿಸಲು ನಂದ ಗೋಮತಿ ಕಿಟ್ಟ ತೆಗೆದ ಬಲರಾಮ ಸಹಾಯ ಪಡೆಯಲು ನಂದ ಗೋಮತಿ ಕಿಟ್ಟ ತೆಗೆದ ಬಲರಾಮ ಸಹಾಯ ಪಡೆಯಲು ಬಲದಿನಂತರುವೆ ಭಾರತ ನಗರಕ್ಕೆ ಹರದಿನ ತರುಣವೇ. ಹನುಮ ಭೀಮನ ವಧಿಸಲು ನಾವು ವಿಧವಿಧ ಪ್ರಯೋಗದ ಸಗಿದವ. ಹನುಮ ಭೀಮನ ವಧಿಸಲು ನಾವು ವಿಧವಿಧ ಪ್ರಯೋಗದ ಸಗಿದವ. ಕರಿಮಲವನ್ನು ಎದೆಗಡದೆ ಹಲಕದಿ ಹಲ್ಪದ ಕೊಪ್ಪಿಕನ. ಕರಿಮಲವನ್ನು ಎದೆಗಡದೆ ಹಲಕದಿ ಹಲ್ಪದ ಕೊಪ್ಪಿಕನ. ಮಾಧವನ ಬೆಂಬಲದಿಂದ ನಡೆಯುವ ಅನಾಥ ಪಾಂಡವರ ಕಾಲ್ಬಳದಿ ಕದನದಲ್ಲಿಯ ಮನವನ್ನು ತನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿಯ ಮನವ ಮನದು ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನ ಅಂತರುವೆ ದಾನಕ ನಗರಕ್ಕೆ. ಯಾದವರ ಸೈನ್ಯವು ಜಲದ ಸುಲಭತೆ ಮನಸ್ಸು ಶತ್ರುಗಳ ಯಾದವರ ಘನ ಸೈನ್ಯವು ಜಲದ ಸುಲಭತೆ ಮನಸ್ಸು ಶತ್ರುಗಳ ಸಮ್ಮತವಾಗದೆ ಓಮ ಕೈಲೆ ಆ ಭೀಮನ ಆ ಮೂಲವನ್ನು ನಮ್ಮಟವಾದ ಓಮ ಕೈಲೆ ಆ ಭೀಮನು ಮಧ್ಯಮ ಪಾಂಡವ ಪಾತ್ರನ ಕಣ್ಣನ್ನು ತೊಟ್ಟಿಗನ್ನು ಕೊಡುವ. ಮಧ್ಯಮ ಪಾಂಡವ ಪಾತ್ರನ ವೈದ್ಯ ಆ ಕಣ್ಣನ್ನು ತೊಟ್ಟಿಗನ್ನು ಕೊಡುವ. ಸುರಸಿಂಹಾಸನದಲ್ಲಿ ಕುಳಿತು ಎರುತ್ತವ ಹೊರತು ದೊರೆಯನ್ನು ಹೊಡೆದ. ಸುರಸಿಂಹಾಸನದಲ್ಲಿ ಕುಳಿತು ಎರುತ್ತವ ಹೊರತು ದೊರೆಯನ್ನು ಹೊಡೆದ. ಬಲದಿನ ಅಂತರುವೆ ಭಾರತ ನಗರಕ್ಕೆ ಬಲದಿನ ಅಂತರುವೆ ಭಾರತ ನಗರಕ್ಕೆ. ಭಾರತ ನಗರಕ್ಕೆ ತೆರಳಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಮುರಾರಿ ಚೌರಿ ಬಾಯಿ ಮುರಾರಿ ಮುರಾರಿ ದಿ ಗೋವಿಂದಾರಿ ಮುರಾರಿ ಚೌರಿ ಬಾಯಿ ಮುರಾರಿ
ಕಾಳಿಂಗ ನದಿಯ ಕಾಳಿಂಗನ ಮೇಲೆ ಕಾಳಿಂಗ ನದಿಯ ಕಾಳಿಂಗನ ಮೇಲೆ ನಾಟವ ಮಾಡಿದ ನಂದ ಕಿಶೋರ ನಾಟವ ಮಾಡಿದ ನಂದ ಕಿಶೋರ ಮುರಹರ ಚೌರಿ ಪಾಯಿ ಮುರಾರಿ ಗೋವರ್ಧನಗಿರಿ ದಾರಿ ಮುರಾರಿ ಮುರಹರ ಚೌರಿ ಮುರಾರಿ ಕೃಷ್ಣ ಕೃಷ್ಣ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ 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 ಗುರುರಾಜ ಘೋರ ಸಮರವೋ ನಡೆವದೀಗ ಬರದಿದ್ದೇಗ ಹಾಸಿಗೆ ಗುರುರಾಜ ನಡೆವದೀಗ ಬರದಿದ್ದೇಗ ಯಮಭಾಗ್ಯವನ್ನು ವಹಿಸಲು ಬೇಗ ಹಾಸಿಗೆ ಗುರುರಾಜ ಯಮಭಾಗ್ಯವನ್ನು ವಹಿಸಲು ಬೇಗ
ಪಾಂಡವರೊಡನೆ ಹೋದ ನರವ ನಡೆವುದು ಈಗ ಬರದಿ ಬೇಗ ನಡೆವುದು ಈಗ ಬರದಿ ಬೇಗ ಯಮ ಭಾಗವನ್ನು ಒಯ್ದಲು ಬೇಕು ಕಾರ್ತಿಕೆ ರಾಜ ಯಮ ಭಾಗವನ್ನು ಒಯ್ದಲು ಬೇಕು ಕಾರ್ತಿಕೆ ಕೇಳು ಕಾರ್ತಿಕೆ ಕಾರ್ತಿಕೆ ಗುರುರಾಜ ಒಂದು ಮಾತಿದೆ ಸಾರ್ಥಕಿ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುವುದು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲೇಬೇಕು. ಇದಕ್ಕೆ ಉತ್ತರ ಕೊಡುವ ಸಾಧ್ಯವಿಲ್ಲ ಮಹಾರಾಜ. ನಾವು ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣನ ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನನಗೆ ಸೇರದಂತೆ. ಎಲ್ಲಿ ಕೃಷ್ಣನು? ಶ್ರೀಕೃಷ್ಣನು ನಿದ್ರಿಸಿದ್ದಾನೆ. ಈ ಆಸನದಲ್ಲಿ ಕುಳಿತುಕೋ, ಇನ್ನೇನು ಎಚ್ಚರಗೊಳ್ಳುವನು. ಅಸಂಖ್ಯಾತ ಚಕ್ರವರ್ತಿ ಏಕಚಕ್ರಾಧಿಪತಿ ಸ್ವಯಂ ಸಾರ್ವಭೌಮನಿಗೆ ಎಲ್ಲನ ಪಾದದಲ್ಲಿ ಉಚಿತಾಸ್ಥಾನವೇ ಶಿರಾಭಾಗದಲ್ಲಿ ಈ ದುರ್ಯೋಧನನಿಗೆ ಸೌಮ್ಯವಾದ ಸ್ಥಳ. ನಾನು ಹಲ್ಲೆ ಕುಳಿತುಕೊಳ್ಳುವುದು. ಗಳಿಗೆರಗುವೆ ಮಮ ಬಾಂಧವನೆಂದು ಓಟಿಸೋ ಮಾಧವನಿನ್ನಡಿ ಗಳಿಗೆರಗುವೆ ಮಮ ಬಾಂಧವನೆಂದು ಓಟಿಸೋ ಅನವರತವು ನಿನ್ನ ವಿನಯದಂತೆ ದೀಪ ಅನವರತವು ನಿನ್ನ ವಿನಯದಿಂತೆ ದೀಪ ವಿನಯನ ಪಾಲಿಪ ಕರುಣವ ತೋರೋ ವಿನಯನ ಪಾಲಿಪ ಕರುಣವ ತೋರೋ ಮಾಧವ ನಿನ್ನಡಿ ಗಳಿಗೆರಗುವೆ ಮಮ ಬಾಂಧವನೆಂದು ಓಷಿಸೋ ದೀನ ಜನ ಮಂದಾರ ದಾನವ ಸಂಹಾರ ದೀನ ಜನ ಮಂದಾರ ದಾನವ ಸಂಹಾರ ಯಾನಿಪ ಜನರಿಗೆ ತೋರೋ ಹದಾರ ಯಾನಿಪ ಜನರಿಗೆ ತೋರೋ ಹದಾರ ಧರ್ಮ ಜನಾಜ್ಞೆಯ ಗೈ ತಂದೆ ನಿಲ್ಲಿಗೆ ಧರ್ಮ ಜನಾಜ್ಞೆಯ ಗೈ ತಂದೆ ನಿಲ್ಲಿಗೆ ನಿಮ್ಮ ದರ್ಶನವೇ
ದರ್ಶನವಿತ್ತು ಧನ್ಯನಾಗಿಸು ದೇವ ನಿಮ್ಮ ದರ್ಶನವಿತ್ತು ಧನ್ಯನಾಗಿಸು ದೇವ ಮಾಧವ ನಿನ್ನಡಿ ಗಳಿಗೆರಗುವೆ ಮಮ ಬಾಂಧವನೆಂದು ಪೋಷಿಸೋ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು? ಇದನ್ನು ಹೇಳೋದು ನನಗೆ ಬಾಯಿಲ್ಲ, ನೀನೇ ನೋಡು. ಹೋ, ದುರ್ಯೋಧನು ನನಗಿಂತ ಮೊದಲೇ ದ್ವಾರಿಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿದ ಬಳಿಕ ನಾನು ಒಟ್ಟಿದ್ದು. ಆದರೆ ನನ್ನ ಸುಖವನ್ನ ಇಲ್ಲಿಗೆ ಮೊದಲೇ ಬಂದೆನು. ನಾನು ದ್ವಾರಕೆಗೆ ಬಂದಿದ್ದು, ಗುರು ಸನ್ನಿಧಿ ದೇವ ಮಂದಿರಕ್ಕೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಳಲ್ಲಿ ಕುಳಿತು 4 ಮಾತುಗಳನ್ನು ಹೇಳಬೇಕು ಎಂಬ ಇಚ್ಛೆಯಿಂದ. ಹಾಗೆಂದರು ಸುಮ್ಮನೆ ಕುಳಿತಿದ್ದರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜ ಸಹಾಯವೂ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಳಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗ ಇಷ್ಟವಂತ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುವುದೆಂಬುದನ್ನು ನಾನು ಮರ್ತಿಲ್ಲ ಸುಯೋಧನ. ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದ ಬೆಳಗ್ಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವನ್ನು ನಿನ್ನ ಸೇರಿದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸಲೋಕದ ಭವಬಂಧನ, ನಿಗಿಸಲೋಕದ ಭವಬಂಧನ, ಓ ಸಿಂಧು ಶಯನ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋಕದ ಭವಬಂಧನ, ಈಗಿಸಲೋಕದ ಭವಬಂಧನ. ಯುಗ ಯುಗದ ಪರಿಹಂತವು ನೀ, ನಗು ನಗುತ್ತಲೇ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನೀ, ನಗು ನಗುತ್ತಲೇ ಜಗವ ಬೆಳಗಿದೆ. ಋಗುಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಋಗುಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಈಗಿಸಲೋಕದ ಭವಬಂಧನ, ಈಗಿಸಲೋಕದ ಭವಬಂಧನ. ಓ ಸಿಂಧು ಶಯನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನೇ ಶರಣ್ಯ.
ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಕೊರಿತದೆ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಕೊರಿತದೆ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ ಈಗಿಸಲೋಕದ ಭವಬಂಧನ ಈಗಿಸಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ ಹೇಳು ಜನಾರ್ದನ. ಯಾರು? ಧನಂಜಯ? ಅರ್ಜುನ? ವಾಸುದೇವ, ಬಂದ ಕಾರ್ಯವಿದೇನೋ ಪಾಂಡುನಂದನನೇ, ಬಂದ ಕಾರ್ಯವಿದೇನೋ ಪಾಂಡುನಂದನನೇ, ಎಂದು ನಿನ್ನನ್ನು ನೋಡಿ ಆನಂದ ಮಾಡುದೆ. ಎಂದು ನಿನ್ನನ್ನು ನೋಡಿ ಆನಂದ ಮಾಡುದೆ. ಬಂದ ಕಾರ್ಯವಿದೇನೋ ಪಾಂಡುನಂದನನೇ. ನಂದ ದ್ರೌಪದಿಯಮ್ಮ ನಂದನ ಕುಶಲರೇ. ಅರ್ಜುನ? ನಂದ ದ್ರೌಪದಿಯಮ್ಮ ನಂದನ ಕುಶಲರೇ, ಚಂದದೆ ತೇಳೆಲ್ಲ ಪ್ರಾಣ ಬಂದವೆ. ಚಂದದೆ ತೇಳೆಲ್ಲ ಪ್ರಾಣ ಬಂದವೆ. ಬಂದ ಕಾರ್ಯವಿದೇನೋ ಪಾಂಡುನಂದನನೇ. ಅರ್ಥ ಜ್ಞಾತಿಗಳಿಗೆ ಮಿಗೆ ಸೋತು ಸರಿಯನಲ್ಲ. ಜ್ಞಾತಿಗಳಿಗೆ ಮಿಗೆ ಸೋತು ಸರಿಯನಲ್ಲ. ದೈತ್ಯವನ ದೇವನ ವಾಸವ ಗೈದಿರ. ದೈತ್ಯವನ ದೇವನ ವಾಸವ ಗೈದಿರ. ಆಗತ ವಾಸದು ಅರ್ಜುನ? ಆಗತ ವಾಸದು ನಾನಾ ವೇಷದಲ್ಲಿ ಸುಜ್ಞಾನಿ ವಿರಾಟನ ಮನೆಯ ಸೇರಿದೀರ. ಸುಜ್ಞಾನಿ ವಿರಾಟನ ಮನೆಯ ಸೇರಿದೀರ. ಬಂದ ಕಾರ್ಯವಿದೇನೋ ಪಾಂಡುನಂದನನೇ, ಇಂದು ನಿನ್ನನ್ನು ನೋಡಿ ಆನಂದ ಮಾಡುದೆ. ಬಂದ ಕಾರ್ಯವಿದೇನೋ ಪಾಂಡುನಂದನನೇ. ಅರ್ಜುನ, ವಾಸುದೇವ, ಬಂದು ಎಷ್ಟು ಹೊತ್ತಾಯಿತು?
ಎಲ್ಲರೂ ಕುಶಲವೇ? ಛೇ ಛೇ, ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಈ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ಯಾರು? ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ನೀವಿಬ್ಬರು ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದನು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನಮಗೆ ಸಹಾಯ ಮಾಡಲೇಬೇಕು. ವಾಸುದೇವ, ದುರ್ಯೋಧನ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಆದರೆ ಇಲ್ಲಿ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲೇ ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗಿದೆ. ಈಗ ನೋಡಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನಾದ ನಿರಸ್ತನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನು ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ವಾಸುದೇವ, ಬಯಸುವ ನಿನ್ನ ಜೋಗಿನ ಸೈನ್ಯವ. ವಾಸುದೇವ, ಸುರರಾಜ, ಬಯಸುವ ನಿನ್ನ ಜೋಗಿನ ಸೈನ್ಯವ. ಸ್ವರಸುರ ನಿನ್ನ ವಿಮಾನವ. ಕೃಷ್ಣ, ಆಸೆ ಕುರುರಾಜ, ಲೇಷಾನುಮಾನವಿಲ್ಲದೆ ಲೇಷಾನುಮಾನವಿಲ್ಲದೆ ನೀನಧನಿ ವಿಜಯ ವಾಸುದೇವ, ಗುರುರಾಜ, ನನಗೆ ನಿನ್ನ ಒಂದು ಅಕ್ಷೋಣಿ ಸೈನ್ಯವು ಬೇಕು. ನಿಮ್ಮ ಇಷ್ಟದಂತಾಗಲಿ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಹಾಗೆ ಮಾಡು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ. ಹಾರಿವರ್ತದ ಯೋಗಶ್ರೇಷ್ಠನು, ಪ್ರಾಣ ಸಮನಾದ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಗ್ರಹಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಮಾತಾಡು, ಮಾತಾಡು. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದನ್ನು ನೀನು ನಿನ್ನನ್ನು ಹೊಂದಿದನು ಕೃಷ್ಣ. ನಿರ್ಗತಿಗರ ಗತಿಯು ಭರತಭ್ರಷ್ಟರಿಗೆ ಮಾರ್ಗದರ್ಶನ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ರಥಾಶ್ವ ರಜ್ಜುಗಳಲ್ಲಿ, ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ತಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಈಗ ನನಗೆ ಅನುಮತಿಯನ್ನು ಕೊಡು ದೇವ. ಪುನಃ ನೋಡುವೆನು. ತಥಾಸ್ತು ಪಾರ್ಥ. ದೇವ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಬಾಯಿವಿಲ್ಲ ಪ್ರಿಯತವೇ. ಸ್ವಾಮಿ, ರುಕ್ಮಿಣಿ,
ತಿದೆ ಶುಭ ವಾರ್ತಾ ಕೇಳನ್ನ ಮಾತಾ ಉದಯಿಸಿ ಜ್ಞಾತಿ ಸಮರವಾ ಉದಯಿಸಿ ಜ್ಞಾತಿ ಸಮರವಾ ರುಕ್ಮಿಣಿ ಮನದೊಳ್ಳೆಂದು ನೆನೆದ ಮಾತು ಮನಸಾರೆ ಸಾಕ್ಷಿ ಆಯಿತು ಮನದೊಳ್ಳೆಂದು ನೆನೆದ ಮಾತು ಮನಸಾರೆ ಸಾಕ್ಷಿ ಆಯಿತು ಘನತೆ ಎಂಗುರು ಮುಂಜರು ಕೋರ ಸಮರವ ಮೆಸೆಗೋವಾರು ರುಕ್ಮಿಣಿ ಹೌದು ಮನದೊಳ್ಳೆಂದು ನೆನೆದ ಮಾತು ಮನಸಾರೆ ಸಾಕ್ಷಿ ಆಯಿತು ಘನತೆ ಎಂಕುರು ವಂಶಜರು ಘೋರ ಸಮರವ ಮೆಸೆಗುವರು ಆನಂದದಿ ನೋಡಿ ಅರೋಸಿತರಾಗು ರಮಣಿ ಆನಂದದಿ ನೋಡಿ ಅರೋಸಿತರಾಗು ರಮಣಿ ತಿದೆ ಶುಭ ವಾರ್ತಾ ಕೇಳನ್ನ ಮಾತಾ ಉದಯಿಸಿ ಜ್ಞಾತಿ ಸಮರವಾ ಉದಯಿಸಿ ಜ್ಞಾತಿ ಸಮರವಾ ರುಕ್ಮಿಣಿ ಅಕ್ಷೋಹಿಣಿ ಸೈನ್ಯದ ಬಲವ ಕೌರವಾಗಿ ನೀಡಿದೆ ನಾನು ರುಕ್ಮಿಣಿ ಅಕ್ಷೋಹಿಣಿ ಸೈನ್ಯದ ಬಲವ ಕೌರವಾಗಿ ನೀಡಿದೆ ನಾನು ವೀಕ್ಷಿಸಿ ಪಾಲ್ಗೊಂಡಾಗೆ ವಚನವ ನಿಟ್ಟಿದೆ ಈಗ ವೀಕ್ಷಿಸಿ ಪಾಲ್ಗೊಂಡಾಗೆ ವಚನವ ನಿಟ್ಟೆನು ಈಗ ಕರದಿ ಕಡಿವಾಣವ ಬಿಡಿದು ಸಾರಥಿಯಾಗುವೆನೆಂದು ಕರದಿ ಕಡಿವಾಣವ ಬಿಡಿದು ಸಾರಥಿಯಾಗುವೆನೆಂದು ತಿದೆ ಶುಭ ವಾರ್ತಾ ಕೇಳೆನ್ನ ಮಾತಾ ಉದಯಿಸಿ ಜ್ಞಾತಿ ಸಮರವಾ ಉದಯಿಸಿ ಜ್ಞಾತಿ ಸಮರವಾ ರುಕ್ಮಿಣಿ ಸ್ವಾಮಿ ಉಪಾಯವೆಲ್ಲ ಪ್ರಿಯತಮೆ ಯುದ್ಧವಿಂದು ಅನಿವಾರ್ಯ ಆದರೆ ಇದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಕೃತವರ್ಮ ಮುಂತಾದ ಮಹಾರಥಿಕರು ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವರ ಸೈನ್ಯ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತರಾಗಿ ಉಳಿಯಬಲ್ಲರು ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ಪ್ರೇಯಿಸಿ ಪ್ರಭು ಈ ಮಾನವ ಲೋಕವನ್ನು ಪ್ರಳಯಾವರ್ತಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಿಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು.
ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಶುಚಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಈ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಸ್ವಾಮಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ. ರುಕ್ಮಿಣಿ, ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸೂರರಿಂದ ಪ್ರವೃತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಈ ದಿನವೇ ನಿನ್ನ ಮಾತಿನಂತೆ ಹಸ್ತಿನಾವತಿಗೆ ತೆರಳುವೆನು. ಆದರೆ ನಿನ್ನೆ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು. ರುಕ್ಮಿಣಿ, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಆಗಲಿ ರುಕ್ಮಿಣಿ. ಸ್ವಾಮಿ, ರುಕ್ಮಿಣಿ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ನಸುನಗೆ ಮನ ಕಾನಂದನ ಫಲ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಬಂದರ ಗಿರಿಧರ ನರಸಿದಯಾಮಯೇ, ಬಂದರ ಗಿರಿಧರ ನರಸೇ ದಯಾಮಯ, ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಸ್ವಾಮಿ, ಕೂರ್ಮವತಾರಿ ಬರ್ಮತಿ ಬಾವಿನಾನಿದೆನ್ನ, ಕೂರ್ಮವತಾರಿ ಬರ್ಮತಿ ಬಾವಿನಾನಿದೆನ್ನ, ಶ್ಯಾಮಲ
ಗಂಧ ಪರಿಮಳವಾದ ರಸೆ ಗಂಧ ಪರಿಮಳವಾದ ರಸೆ ಮಂದಾಸದಿಂದೆಲ್ಲ ವರಸೆ ಗಂಧ ಪರಿಮಳವಾದ ರಸೆ ಮಂದಾಸದಿಂದೆಲ್ಲ ವರಸೆ ಮನ ಮಂದಿರದೊಳು ನೆಲಸಿ ಮನ ಮಂದಿರ ಮನ ಮಂದಿರದೊಳು ನೆಲಸಿ ಪ್ರಣಯಾನಂದರ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚಲುವಿನ ತಾರೆಯೇ ಫಲವನ್ನು ಕೋರುವೆ ನಿಲ್ಲಕ್ಕೂ ನೀಲಾಂಬರಿ ಚಲುವಿನ ತಾರೆಯೇ ಫಲವನ್ನು ಕೋರುವೆ ನಿಲ್ಲಕ್ಕೂ ನೀಲಾಂಬರಿ ಚಲುವಿನ ತಾರೆಯೇ ಫಲವನ್ನು ಕೋರುವೆ ನಿಲ್ಲಕ್ಕೂ ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಟ್ಟು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಇದೇ ರುದ್ರಭೂಮಿ ಸದ್ದು ಸದ್ದು ಇದೇ ರುದ್ರಭೂಮಿ ನನ್ನ ಸೋದರರ ನನ್ನ ಜನ್ಮದಾತನನ್ನು ವರ್ಷನೆ ಮಾಡಿದಂತ ಜಾಗ ಇದೇ ರುದ್ರಭೂಮಿ ಇದೇ ರುದ್ರಭೂಮಿ ಅಪ್ಪಾಜಿ ಅಪ್ಪಾಜಿ ಈ ಸೌಬಲರಾಜನ ಶ್ರದ್ಧಾಂಜಲಿಯನ್ನು ಸ್ವೀಕರಿಸು ಸದ್ದು ಈ ಸೋಬಲರಾಜ ಶಕುನಿಯನ್ನೇ ಹಲ್ಲೆಗಳಿತ್ತಿರುವ ಹದಮ ಮರುಳಗಳ ಸದ್ದು ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುವಂತಹ ಚಂಡಮಾರುತದ ನೃತ್ಯ ಈ ಕುತಂತ್ರ ನಿಪುಣ ಶಕುನಿಯೋ ವಚನ ಭ್ರಷ್ಟನಲ್ಲ ಮೋಸದಿಂದಲೇ ಮೋಸವನ್ನು ನಾಶಪಡಿಸುವನು ವಜ್ರವನ್ನು ವಜ್ರದಿಂದಲೇ ತುಂಬಿಸಬೇಕೆಂದು ಸಮಯ ಕಾಯುತ್ತಿರುವನು
ಓ ನನ್ನ ಹತಭಾಗ್ಯ ಸಹೋದರರೇ, ದುರುಳ ದುರ್ಯೋಧನನೇ, ಕ್ಷಣು ಅಂದು ನೀನು ಮಾಡಿದ ಮೋಸಕ್ಕೆ ಇಂದು ನನ್ನ ಶರೀರವು ಧಗ ಧಗನೆ ಧಗ ಧಗನೆ ಮುರಿಯಲು ಆರಂಭಿಸುವುದು. ಧಗ ಧಗನೆತ್ತಿದ ದೇಶದೊಲೆ ದಯಿಸುತ್ತಿರುವುದು ಲೋಕದಲ್ಲ. ಧಗ ಧಗನೆತ್ತಿದ ದೇಶದೊಲೆ ದಯಿಸುತ್ತಿರುವುದು ಲೋಕದಲ್ಲ. ಹರಳಿದ ದಾವಾರಲ್ಲೆಲ್ಲ ಉಳಿಯುವುದಂತೂ ಈ ಕುರುವಂಶಜರ. ಧಗ 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 ನೆಚ್ಚಿದ ದೇಶದೋಲ್ ಕಳಿಸುತ್ತಿರುವುದು ಲೋಕಕರಾಳ. ಧಗ ಧಗ ಸೋಲಿಸಿ ನಮ್ಮನ್ನು ಕುರುಪತಿ ತಂದ ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಶಿವನ ಗುರುಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರುವರು ನಮ್ಮ ಒದಗಿದ್ದ ಸೆರೆಮನೆಯೊಳ ಸಾವು. ಅಣ್ಣ ತಮ್ಮಂದಿರು ನೂರುವರು ನಾವು ನಮಗೊದಗಿದ್ದು ಸೆರೆಮನೆಯೊಳ ಸಾವು. ಧಗ 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 ಲೋಕಕರಾಳೆ. ನೂರುವರ ಲಂಪನೆ ಉಳಿದಿರಲೀಗ. ಲಂಪನೆ ಉಳಿದಿರಲೀಗ ತೀರಿಸಲೆಂದರ ಸಾಲವು ಬೇಗ. ನೂರುವರ ಲಂಪನೆ ಉಳಿದಿರಲಿ ತೀರಿಸಲೆಂದರ ಸಾಲವು ಬೇಗ. ಎಮ್ಮರವಾಗುವ ಎಣ್ಣೆಯ ಸೇಡು 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 ಸೇಡು. ಎಮ್ಮರವಾಗುವ ಎಣ್ಣೆಯ ಸೇಡು ಸ್ಮಶಾನವೆಂತದ ಕೌರವ ನಾಡು. ಧಗ 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 ನೆತ್ತಿದ ದೇಶ ಜೋಳೆ ದಯಿಸುತ್ತಿರುವುದು ಲೋಕಕರಾಳೆ. ಧಗ ಧಗ ಮನಸ್ಸಿನ ಉತ್ಸಾಹದ ಚಿಂತಾಗ್ನಿಯಿಂದ ನನ್ನ ಶರೀರವು ದಯಿಸುತ್ತಿರುವುದು ಸುಯೋಧನ. ನಿನ್ನ ಕತ್ತಲೆಯ ಕಾರಾಗ್ರವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದೇ ಒಂದು ಇಡೀ ಅನ್ನ, ಒಂದೇ ಒಂದು ಒಳಲಿ ನೀರು, ನನ್ನ ಸಹೋದರರು ಆ ಇಡೀ ಅನ್ನ ಒಂದು ಒಳಲೆ ನೀರು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗೆ ಅದರಾದರೂ ಸುಯೋಧನ. ಆ ಘೋರ ವಿಷಯ ಪ್ರತಿಶೋಧದ ದಾರವನ್ನು ನನಗೊಪ್ಪಿಸಿ ಎಲ್ಲರೂ ಹತರಾದರು ಸುಯೋಧನ, ಎಲ್ಲರೂ ಹತರಾದರು. ಅವರ ಮೃತ ದೇಹಗಳ ಸ್ಥಿರಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯದಲ್ಲಿ ಸಿಡಿಲಿನಂತೆ ಭೇದಿಸುತ್ತಿರುವ
ರಕ್ತದ ಅಜಸ್ತ್ರಧಾರಿಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು ಸುಯೋಧನ. ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ದುರ್ಯೋಧನ, ದುರ್ಯೋಧನ, ನಿನ್ನ ವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಶಪಥವನ್ನು ಗೈದಿರುವೆನ. ಶಪಥವನ್ನು ಗೈದಿರುವೆನ. ವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಗೈದಿರುವೆನ. ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿರಿಯನ್ನ ಎಲ್ಲನುಜರನ್ನು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿರಿಯನ್ನ ನರಕೊಲಗವರನ್ನು ಬರುನೋವುಗೊಳಿಸಿದ. ನರಕೊಲಗವರನ್ನು ಬರುನೋವುಗೊಳಿಸಿ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ. ದುರ್ಮೂರ್ಖರವರನ್ನು ಮರಣಗೊಳಿಸುವ ಶಪಥವನ್ನು ಸುಯೋಧನ ಕುರುವಂಶವನ್ನು ಶಪಥವನ್ನು ಹಟ್ಟಾದರಿದುಳಿದ ವಿಷ ಸರ್ಪದಂತೆ ಹಟ್ಟಹಾಸರಿದುಳಿದ ವಿಷ ಸರ್ಪದಂತೆ ಸುಟ್ಟಿಕೊಳ್ಳುವವರ ಹದ್ದಿನಂತೆ. ಹಟ್ಟಹಾಸರಿದುಳಿದ ವಿಷ ಸರ್ಪದಂತೆ ಸುಟ್ಟಿಕೊಳ್ಳುವವರ ಹದ್ದಿನಂತೆ. ವಂಚನೆಯ ಬಾಣಿ ಗುಳ್ಳೆರಿಯಂತೆ. ವಂಚನೆಯ ಬಾಣಿ ಗುಳ್ಳೆರಿಯಂತೆ ಸಂಚಿಂದ ಹಾಕೂಡ ಖುಷಿನೋಗುವಂತೆ. ಸಂಚಿಂದ ಹಾಕೂಡ ಶಪಥವನ್ನು ವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು 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 ಗೈದಿರುವೆನು. ಅಳಬೇಡಿರಿ ನನ್ನಾದ ಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ ನನ್ನಾದ ಭಾಗ್ಯ ಸಹೋದರರೇ, ಅಳಬೇಡಿರಿ. ನಾನಿರುವೆನು ನಿಮಗಾಗಿ, ಅಳಬೇಡಿರಿ ನನ್ನಾದ ಭಾಗ್ಯ ಸಹೋದರರೇ. ದುರ್ಯೋಧನನ 99 ಮಂದಿ ಸಹೋದರರನ್ನು ನರಕದಲ್ಲಿ ನೀರಾಂಜನವನ್ನು ಮಾಡಿಸುವನು ಸುಯೋಧನ. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನಿಲ್ಲದೆ ಮಾಡಿ ಕೌರವ, ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ, ನರಕದ ಮಾರ್ಗವನ್ನೇ ಹಿಡಿಸುವೆ.
ಧರೆಗೆ ತೋಚಿದ ವಾಸುದೇವ ಧರೆಗೆ ತೋಚಿದ ವಾಸುದೇವ ಮೊದಲು ನೀಡಿದ ಜನಗ ಭಯವ ಮೊದಲು ನೀಡಿದ ಜನಗ ಭಯವ ಮೊದಲು ನೀಡಿದ ಜನಗ ಭಯವ ದಲದಲದು ವಿಪುಗಲದು ಹೆಗಲೇ ದಲದಲದು ವಿಪುಗಲದು ದಯನ ಕುವೆ ದಯನ ಕೈ ಸಕ ದರಿಗಾ ದೇವೋ ಬೇಲೋ ಆ ದರಿಗಾ ದೇವೋ ಕೈ ಸಕ ದರಿಗಾ ದೇವೋ ಬೇಲೋ ಹೇಳು ಅವನು ಮಾಡುವುದು ಇಷ್ಟವೇ ಶಕುನಿ ಚಿಂತೆ ಏಕೆ ಗುರುರಾಜ? ಜಯದತ್ತ ಕೃತವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ಸಮಾಚಾರ ತಂದವನಲ್ಲವೇ? ಶಕುನಿ ನಾನು ಅದಕ್ಕಾಗಿ ತಿಳಿಸಿಲ್ಲ. ದುರ್ಯೋಧನನು ಅಸಹಾಯಕರನ್ನು ತನ್ನೆಲ್ಲ ತಾಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜಾತಿ ಹಿಂಸೆ ಸಂಯುಕ್ತ ಕನಕ ಈ ಉಚಿತವೇ ಶಕುನಿ. ಆ ದಿನ ನಾನು ದಾಲ್ಕಿಗೆ ಹೋಗಿದ್ದಾಗ ಯುದ್ಧವು ಹದರಮೆಂದು ಕ್ರಿಸ್ತನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಆತನ ಮಾತುಗಳನ್ನು ನಾನು ನಿರಾಕರಿಸಿದ್ದೆನು. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿಯೇ. ಅವನ ಮಾತು ಅಷ್ಟೊಂದು ಪರಿಗ್ರಹವಲ್ಲ ಬಿಡು ಸುಯೋಧನ. ದಿನವೇ ರಾಜಸಭೆಯಲ್ಲಿ ಇಂದಿನ ದಿನವೇ ರಾಜಸಭೆಯಲ್ಲಿ ಇಂದಿನ ದಿನವೇ ರಾಜಸಭೆಯಲ್ಲಿ ಶಾಂತಿ ಬಂಧನ ನಡೆಸುವನಂತೆ ಬಂದಿಹತ ಅದಿನವತಿಗೆ ಬಂದಿಹತ. ಅಣ್ಣ ಬರುವ ಕೃಷ್ಣ ತಾನು ಅರಮನೆಗೆ ಬರದೆ ಬರುವ ಕೃಷ್ಣ ತಾನು ಅರಮನೆಗೆ ಬರದೆ ಬರುವ ಕೃಷ್ಣ ತಾನು ಅರಮನೆಗೆ ಬರದೆ ದಾರಿದ್ರ ವಿದುರಾನ ದಾರಿದ್ರ ವಿದುರಾನ ಮನೆಗೆ ಹೋದಂತೆ ದಾರಿದ್ರ ವಿದುರಾನ ಮನೆಗೆ ಹೋದಂತೆ ಬಂದಿಹತ ಅದಿನ ಬಂದಿಗೆ ಬಂದಿಹತ. ಅಣ್ಣ ಇಷ್ಟ ಸ್ಥಿರವತಿಗೆ ಬಂದಿರುವನು ನಾಳೆ ಪ್ರಾತಃಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಕ್ರಿಸ್ತನು
ಹಸ್ತಿನಾವತಿಯಲ್ಲಿ ಹೋಗತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ಇದರ ಮನೆಯನ್ನು ಆಶ್ರಯಿಸಿದವನು. ಇದು ಎಷ್ಟೊಂದು ಅವಹೇಳನ. ಅವೇಳವಲ್ಲಪ್ಪನೇ ಸಹೋದರ, ಯದುಪತಿಯು ಭಕ್ತ ಪರಾಜನ. ಇದರಂತಹ ಭಕ್ತನು ಮತ್ತಾರೇ ಇರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಹಿಂತಿರುವನು. ಚಿಂತಿಸಬೇಡ, ಹೋಗತಮ್ಮ. ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಟುಂಬದ ಮೂಲವು ತಿಳುವುದು ಅನ್ನದವೈ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲವೇ? ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲವೇ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಆ ಕೊಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಆ ಕೊಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನನಗೆ ಈ ಸಂಧಿಯು ಸಲ್ಲದು ಸಲ್ಲದು. ಅಭಿಮಾನಶಾಲಿ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಲ ದುಸ್ತವೆನಿಸುವುದು. ಈ ಏನು ಮಾಡುವುದು ಸಿಕ್ಕದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆ ಸಾರ್ವಭೌಮನ ವೈಭವದ ಪದವಿಯನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ಕೃಷ್ಣನ ಇಷ್ಟೊಂದು ದ್ವೇಷವೇಕೆ ಶಕುನಿ? ಅವನು ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನ ಮಾಡನೆಂದೇ ಅವನು ಅವತರಿಸುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರೂ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರಳಿನ ಮುರುಕನನ್ನು ಉಗ್ರಸೇನನ ಹೆಸರಿಗೆ ಸಿಂಹಾಸನದ ಮೇಲೆ ಕುಳ್ಳರಿಸುವನು. ಸಹೋದರರನ್ನು ಸುರ್ಪಾನಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂತಹವನಿಗೆ ಮನ್ನಣೆಯೇ ಸುಯೋಧನ, ಅವನಿಗೆ ಮನ್ನಣೆಯೇ. ಶಕುನಿ, ಹಾಗಾದರೆ ನನ್ನನ್ನು ಗಾಳಿಗೆ ಕಳಿಸಿದ ಏಕೆ? ಆನಂದ ಗೋಪನ ಮನೆಯ ಭಾಗದಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾಲವೇ. ಪಾಂಡವರ ಮೇಲೆ ಕರುಣೆ, ದಯೆ, ದಯದಾಕ್ಷಿಣಿ ಎಲ್ಲಿಂದ ಕಲಿತೇವೋ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದಲೇ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು.
ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೆ ಯಾದರೆ ಆದರೆ ನಿನ್ನ ತಮ್ಮನು ದುಶಾಸನ ಹೇಳಿದ ಹಾಗೆ ಅವಿನಾಶಕ್ಕೆ ನೀನೇ ಕಾರಣನಾಗುವೆ. ಮಗನೇ ಹಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವರೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷಕರ ಚಾಂದಿನಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ಪಕ್ಷಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಕುರುಭೂಮಿಯ ಲಕ್ಷ್ಮಿಯನ್ನು ಕೈಯಲ್ಲಿಡಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸುಯೋಧನ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೋ ಪ್ರತಿಷ್ಠತೆಯನ್ನು ತೋರುತ್ತಿರುವ ಆ ಕಪಟ ಕೃಷ್ಣನಿಗೋ ಪ್ರಾಯಶ್ಚಿತವಾಗಲೇಬೇಕು. ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋಧನ. ಏನೊಂದು ಸಲಹೆ? ಯಥಾ ಸಮಯದಲ್ಲಿ ವ್ಯಾಪಿಸಿಕೊಳ್ಳುವೆನು. ಈಗ ನಡೆ ಕೌರವೇಶ್ವರ, ನಡೆ. ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಸೋಜ ಮನೆಯಷ್ಟು ಭೂಮಿಯನ್ನು ಸಹ ಕೊಡಲಾಗುವುದಿಲ್ಲ. ನಡೆ ಕೌರವೇಶ್ವರ, ನಡೆ. ನೀನು ಮುಂದಾಗಿಯೇ ನಡೆ, ನಾನು ಹಿಂದಾಗಿಯೇ ಬರುವೆನು. ನಿನ್ನ ಸಲಹೆ ಹೊತ್ತಾಗಿ ನಾನು ಏನು ಮಾಡುವುದಿಲ್ಲ. ರಣಕಣದ ಕಹಿ ಈ ಸೋದರ ಮಾವನನ್ನೇ ಕೆಣಕಿದೆಯಾ? ದುರ್ಯೋಧನನೇ ಕೇಳು, ಅಂದು ನೀನು ಮಾಡಿದ ಮೋಸಕ್ಕೆ ಅಟ್ಟಹಾಸದಿಂದ ಬೆರೆಯುತ್ತಿರುವ ದುರ್ಯೋಧನನೇ ಕೇಳು, ನಿನ್ನ ಎಷ್ಟು ದಿನ ಉಳಿಯುವುದೋ ನಿನ್ನ ಹರಿಕಾರ? ಸುಯೋಧನ, ಇನ್ನು ಎಷ್ಟು ದಿನ ಉಳಿಯುವುದೋ ನಿನ್ನ ಹರಿಕಾರ? ಹರಿಕಾರ 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 ಬಲದಿಂದ ಮೆಟ್ಟಿ ಮೆರೆವೆಯ ಭೀಮನಿಗೆ ಬಲಿಯ ಬಿಟ್ಟು ನಾನು ಹರಿಕಾರ ಹರಿಯ ಆಸೆ ಬಲೆ ಮಾಡೋ ಸಂತು ಬಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿ ಹೋದೋ ನಿನ್ನ ಮನದಲ್ಲಿ, ಫಲ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ನನ್ನಯ ತಪ್ಪು, ಇದು ನಿನ್ನಯ ತಪ್ಪು, ನನ್ನಯ ತಪ್ಪು ಇಲ್ಲ ನಿನ್ನಯ ತಪ್ಪು, ನಮ್ಮನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಸೂರದನವ ಇಳಿದು ನಿಲ್ಲುವ ವೀರ ಪಾತ್ರನು, ಸೂರದನವ ಹಿಡಿದು ನಿಲ್ಲುವ ವೀರ ಪಾತ್ರನು, ನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಅಯ್ಯೋ ಪಾಪ, ಸೂರದನವ ಹಿಡಿದು ನಿಲ್ಲುವ ವೀರ ಪಾತ್ರನು, ನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಚನ್ನ ಗದೆಯಿಂದ ನಿನ್ನ ತೊಡೆವ ಕೊಟ್ಟಿಕೊಳ್ಳ